ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ಅಂತರ ರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತ ದೇವ ಮಾಂದೆಗೆ, ದೇವರ ಸಭೆಗೆ, ಬೋಧಕರುಗಳಿಗೆ, ಹಿರಿಯರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಪಾಠಗಳನ್ನ ಧ್ಯಾನ ಮಾಡಲಿ ಹೋಗುವಾಗೆ ಆರಂಭಕ್ಕಾಗಿ ಪ್ರಾರ್ಥನೆಯನ್ನ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಲೋಕ ಸಂಕಲ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಕೂಟದಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ವಂದಿಸುತ್ತಾ ದೇವನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ಈ ಸಂಜೆಯ ವೇಳೆಯಲ್ಲಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ ಒಂದು ಇದ್ದಾಗಿ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂತೆ ಆರಾಧಿಸುವಂತೆ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಬೆಳಗ್ಗೆಯಿಂದ ಸಂಜೆಯವರೆಗೂ, ಸಂಜೆಯಿಂದ ಬೆಳಗ್ಗೆವರೆಗೂ ನಮ್ಮೊಟ್ಟಿಗೆ ಇದ್ದು ಸ್ವಾಮಿ ಎಲ್ಲಾ ಕೇಡು ಗಂಡಾಂತರಗಳಿಂದ ನಮ್ಮ ತಪ್ಪಿಸಿ ಪ್ರತಿಯೊಂದು ಆಶೀರ್ವಾದವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾ ಬಂದಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ಒಂದು ಸಬ್ಬತ್ ದಿನವನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಸಬ್ಬತ್ ದಿನದಲ್ಲಿ ಸತ್ಯವೇದದ ಒಂದು ವಾಕ್ಯಗಳನ್ನು ತಿಳಿಸಿಕೊಡುವಂತ ಬೋಧಕರನ್ನು ಆಶೀರ್ವಾದ ಮಾಡು ದೇವ. ಅವರ ಬಾಯಿಂದ ಬರುವಂತ ಮಾತುಗಳು ನಿನ್ನ ಮಾತುಗಳಾಗಿದೆಯಪ್ಪ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವಾದಿಸು. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸುವ. ಈ ಕೂಟದಲ್ಲಿ ಸೇರುವ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯಗಳನ್ನು ಕಲಿತು ಅದಕ್ಕೆ ನಮಗೆ ಗುಡಾರ್ಥಗಳನ್ನು ತಿಳಿಸ್ಕೊಡು ಸ್ವಾಮಿ. ಗುಡಾರ್ಥಗಳಿಂದ ನಾವು ಚರ್ಚೆಗಳನ್ನು ಮಾಡಿ ದೇವ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಈ ಒಂದು ನಾವು ಕಲಿತು ನಿನ್ನ ಸೇವೆಯಲ್ಲಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಈ ಕಾರ್ಯಕ್ರಮ ನಡೆಸಿಕೊಡುವಂತ ಬೋಧಕರನ್ನು, ರಾಜು ಪಾಸ್ಟರ್ನ ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು, ಅವ್ರ ಮೊಮ್ಮಕ್ಕಳನ್ನು ಕೂಡ ಆಶೀರ್ವದಿಸು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಜನರು ಬಂದು ಸೇರುವಂತೆ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಅಪ್ಪ ತಂದೆಯೇ, ಬರ್ಬೇಕಾಗಿರೋರು ಆದಷ್ಟು ಬೇಗನೆ ಬಂದು ಈ ಕೂಟದಲ್ಲಿ ಸೇರಿ ನಿನ್ನ ಒಂದು ಹಿತ ನುಡಿಗಳನ್ನು, ವಾಕ್ಯಗಳನ್ನು ಕೇಳಿ ಸ್ವಾಮಿ ಅವರು ಕೂಡ ಸ್ವಾಮಿ ಧನ್ಯರಾಗುವಂತೆ ನಿನ್ನ ಭಕ್ತಾದಿಗಳನ್ನು ನೀನು ಆಶೀರ್ವಾದ ಸ್ವಾಮಿ. ಕರ್ತನಿಗೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸ್ವಾಮಿ ಪ್ರತಿಯೊಂದು ವಿಷಯಗಳನ್ನು ಸ್ವಾಮಿ ಈ ಒಂದು ಸಂಜೆ ವೇಳೆಯಲ್ಲಿ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತಾ ನಮ್ಮನ್ನು ನಾವು ಅರ್ಥಕೊಂಡು ಭಯಭಕ್ತಿಯುಳ್ಳರಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಯೇಸುವೆ, ಆಮೇನ್. ತುಂಬಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕ ಸಂಕಲ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆಯು ಮೂರು, ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆಯು ಮೂರು, ಈ ಮೂರು ಗುಣಗಳಲ್ಲಿ ಪ್ರೀತಿಯ ಶ್ರೇಷ್ಠವು. ಪ್ರೀತಿ ಬಹು ಪಾಪವ ನಿಜವಾಗಿ ಮುಚ್ಚುವುದು, ಪ್ರೀತಿ ಬಹು ಪಾಪವ ನಿಜವಾಗಿ ಮುಚ್ಚುವುದು. ಕ್ರಿಸ್ತನ ಪ್ರೀತಿಯಿಂದ ಎಲ್ಲರ ಪ್ರೀತಿ
ಪ್ರೀತಿಸುವ ಕ್ರಿಸ್ತನ ಪ್ರೀತಿಯಿಂದ ಎಲ್ಲರ ಪ್ರೀತಿಸುವ ಇದರಿಂದ ಅರಿತೇವು ಪ್ರೀತಿಯ ಮಹಿಮನನು ಇದರಿಂದ ಅರಿತೇವು ಪ್ರೀತಿಯ ಮಹಿಮನನು ಪ್ರೀತಿ ನಂಬಿಕೆ ಮತ್ತು ನಿರೀಕ್ಷೆಯು ಮೂರು ಈ ಮೂರು ಗುಣಗಳಲ್ಲಿ ಪ್ರೀತಿಯ ಶ್ರೇಷ್ಠವು ದೈವಿಕ ಪ್ರೀತಿಯು ನಿತ್ಯವಾದ ಸಾಗರವು ದೈವಿಕ ಪ್ರೀತಿಯು ನಿತ್ಯವಾದ ಸಾಗರವು ಕ್ರಿಸ್ತನು ನಮಗಾಗಿಯೇ ಬಂದನು ಪ್ರೀತಿಯಿಂದ ಕ್ರಿಸ್ತನು ನಮಗಾಗಿಯೇ ಬಂದನು ಪ್ರೀತಿಯಿಂದ ವೈರಿಗಳನ್ನು ಸಹ ಪ್ರೀತಿಸುವ ಪ್ರಿಯರೇ ವೈರಿಗಳನ್ನು ಸಹ ಪ್ರೀತಿಸುವ ಪ್ರಿಯರೇ ಪ್ರೀತಿ ನಂಬಿಕೆ ಮತ್ತು ನಿರೀಕ್ಷೆಯು ಪ್ರೀತಿ ಶ್ರೇಷ್ಠವು ಆ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಅತ್ಯುನ್ನತವಾದಂತಹ ದೇವರ ಶ್ರೇಷ್ಠವಾದ ಮಧುರವಾದ ಮಾತುಗಳನ್ನ ಕೇಳುವ ಹಾಗೆ ಕರ್ತನು ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿದ್ದಾರೆ. ದೇವರನ್ನ ಸ್ತೋತ್ರ ಸಲ್ಲಿಸೋಣ. ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ನಮ್ಮ ಮಧ್ಯದಲ್ಲಿ ಇಂದಿನ ಪಾಠವನ್ನು ನಡೆಸಿಕೊಡಲು ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಸಾರ್ ಅವರಿದ್ದಾರೆ. ಅವರನ್ನ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಸಮಯವನ್ನ ನಾನು ಅವರಿಗೆ ಸಮರ್ಪಿಸ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಕೋರುತ್ತಾ ಇಂದಿನ ಅಧ್ಯಾಯಕ್ಕೆ ನಾವು ಸಂಪೂರ್ಣವಾಗಿ ಸಿದ್ಧರಾಗಿ ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಪವಿತ್ರಾತ್ಮನು ನಮಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ಇಂದಿನ ಪಾಠವನ್ನ ಕಲಿಯುವಾಗ ವಿಶೇಷವಾಗಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ ಸತ್ಯಾಂಶವನ್ನು ಗೂಢಾರ್ಥವನ್ನು ಗ್ರಹಿಸಿಕೊಳ್ಳುವಾಗ ಮಾತಾಡುವನು ನಾನಲ್ಲ, ನೀನು ನನ್ನ ಸಂಗಡ ಮಾತಾಡು. ಪಾಪಿಯಾದ ನನ್ನನ್ನು ಉಪಯೋಗಿಸು ಸ್ವಾಮಿ. ನಿನ್ನ ಮಹಿಮೆಗೋಸ್ಕರ ಸ್ವಲ್ಪ ಹೊತ್ತು ನಾವು ಸಮಯವನ್ನು ಕಳೆಯುವಾಗೆ ಅದರಿಂದ ಆತ್ಮಿಕ ಲಾಭ ದೊರೆಯುವಂತೆ ಸಹಾಯವನ್ನು ಒದಗಿಸಿಕೊಡು. ತಿಳಿಯದ ವಿಷಯಗಳನ್ನು ತಿಳಿಯಪಡಿಸು. ತಿಳಿದಿರುವ ವಿಷಯಗಳನ್ನ ಇನ್ನೂ ಹೆಚ್ಚಾಗಿ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು, ನಂಬಿಕೆಯನ್ನ ದೃಢಪಡಿಸಿಕೊಳ್ಳಲು ಅವಕಾಶ ಕೊಡು. ಈ ಕಾರ್ಯಕ್ರಮ ನಡೆಸುತ್ತಿರುವ ಬೋಧಕರಾದ ರಾಜು ಅವರ ಕುಟುಂಬವನ್ನು ಆಶೀರ್ವದಿಸು. ಅವರು ಮಾಡತಕ್ಕಂಥ ಯಥಾರ್ಥವಾದ ಈ ಸೇವೆ ಅನೇಕ ಮಕ್ಕಳಿಗೆ ಉಪಯುಕ್ತವಾಗಲು ಅವಕಾಶ ಕೊಡು. ನಾವು ಮಾಡ್ತಕ್ಕಂಥ ಅಲ್ಪ ಸೇವೆ ಯಾವುದೇ ಕಾರಣಕ್ಕೂ ವ್ಯರ್ಥವಾಗದಂತೆ ಅದರಿಂದ ನಿನ್ನ ಮಕ್ಕಳು ಲಾಭವನ್ನು ಪಡೆದುಕೊಳ್ಳುವಂತೆ ಸಹಾಯವನ್ನು ನೀನು ಒದಗಿಸಿಕೊಡಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್. ಆಮೆನ್.
ಸೋಮವಾರದ ಪಾಠದಲ್ಲಿ ನಾವು ದೆವ್ವಗಳಿಂದ ಹಿಡಿಯಲ್ಪಟ್ಟ ವ್ಯಕ್ತಿಯ ಬಗ್ಗೆ ಕಲಿಯುವಂತರಾಗಿದ್ದೇವೆ. ಇಂಗ್ಲಿಷ್ ಸಬ್ಬಶಾಲೆಯಲ್ಲಿ ಕ್ಯಾನ್ ಯು ಹಿಯರ್ ಎ ವಿಸ್ಪರ್ ಅಬವ್ ಎ ಶೌಟ್ ಎಂಬುದಾಗಿ ಒಂದು ಶಿರೋನಾಮೆಯನ್ನು ಕೊಟ್ಟಿದ್ದಾರೆ. ಅಂದರೆ ಗದ್ದಲದ ಮಧ್ಯದಲ್ಲಿ ಆ ಒಂದು ಸಣ್ಣ ಧ್ವನಿ ಕೇಳಿಸುತ್ತದೆಯೋ? ಯೇಸು ಕ್ರಿಸ್ತನು ತಾನು ಈ ಲೋಕದಲ್ಲಿ ಇರುವಾಗ ಮಾಡಿದಂತ ಅನೇಕ ಅದ್ಭುತಗಳಲ್ಲಿ ಇದು ಒಂದು ಪ್ರಾಮುಖ್ಯವಾದದ್ದು. ಮಾರ್ಕನು ಭೌಗೋಳಿಕ ವಿವರಣೆಯನ್ನು ನೀಡುವ ಜಿಯೋಗ್ರಫಿಕಲ್ ಡೀಟೇಲ್ಸ್ ಈ ವಿವರಣೆಯಲ್ಲಿ ಈ ಒಂದು ಕಥೆಯನ್ನ ಎತ್ತಿ ಹಿಡಿಯುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ಒಂದು ಸ್ವಾರ್ಥ ಸೇವೆ ತನ್ನ ಸ್ವಂತ ಸ್ಥಳದಿಂದ ಬೇರೆಯ ಸ್ಥಳಕ್ಕೆ ಆತನು ಹೋದನು ಎಂಬುದನ್ನ ಮಾರ್ಕನು ವಿವರಿಸುತ್ತಿದ್ದಾನೆ. ಈ ಒಂದು ನಿರೂಪಣೆಯಿಂದ, ಇದರ ಅಂಶಗಳಿಂದ ಏನನ್ನ ಕಂಡುಕೊಳ್ಳುತ್ತೇವೆ ಎಂಬುದಾಗಿ ಹೇಳುವಾಗ, ದೇವರ ಉದ್ದೇಶ ಬಹಳ ಪ್ರಾಮುಖ್ಯವಾದದ್ದು ಅನ್ಯರನ್ನ ಅವರದೇ ಆದಂತ ಸ್ವಂತ ಸ್ಥಳದಲ್ಲಿ ಅವರನ್ನ ಭೇಟಿಯಾಗಬೇಕು. ಸುವಾರ್ತೆ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನು ನಮ್ಮನ್ನ ಹುಡುಕಿಕೊಂಡು ಬಂದ ಹಾಗೆ ನಾವು ಜನರನ್ನ ಹುಡುಕಿಕೊಂಡು ಹೋಗಿ ಸುವಾರ್ತೆಯನ್ನ ಸಾರಬೇಕು. ಇದನ್ನ ತಾನೇ ಈ ಒಂದು ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ ನಾವು ಕಲಿತಕ್ಕಂಥ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳ್ತಕ್ಕಂಥದ್ದು, ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಿದನು. ಬನ್ನಿ ನಾವು ಆಚೆ ದಡಕ್ಕೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ, ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಪ್ರಿಯರೇ, ಯೇಸು ಕ್ರಿಸ್ತನು ಸುವಾರ್ತೆಯನ್ನು ವಿಸ್ತಾರ ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾನೆ. ಗೆರಸೇನ್ ಎಂಬತಕ್ಕಂತ ಒಂದು ಸ್ಥಳ, ಇದು ಡೆಕೋಪೋಲಿಸ್ ಎಂಬತಕ್ಕಂಥ ಸ್ಥಳಕ್ಕೆ ಒಂದು ಪ್ರಮುಖವಾದಂತ ಪಟ್ಟಣವಾಗಿತ್ತು. ಅದು ಬಹಳ ಹತ್ತಿರವಾದಂತ, ಡೆಕೋಪೋಲಿಸ್ಗೆ ಹತ್ತಿರವಾದದ್ದು. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನದಲ್ಲಿ ಗಮನಿಸುವಂತರಾಗಿದ್ದೇವೆ. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಡೆಕಪೋಲಿ ಎಂಬತಕ್ಕಂಥ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಇಲ್ಲಿ ಈ ಡೆಕಪೋಲ್ ಅಥವಾ ಗೆನೆಸೇರ್ ಎಂಬತಕ್ಕಂಥ ಗೆರಸೇನರ ಸ್ಥಳ ಎಂಬತಕ್ಕಂಥದ್ದು ಅನ್ಯರ ಪಟ್ಟಣ ಎಂಬುದಾಗಿ ನಮಗೆ ಗೊತ್ತಿರುವಂತದ್ದಾಗಿದೆ. ಯೇಸು ಕ್ರಿಸ್ತನು ಇಲ್ಲಿ ತನ್ನ ಸುವಾರ್ಥ ಸೇವೆಯನ್ನ ಅನ್ಯ ಸ್ಥಳದಲ್ಲಿ ಪ್ರಾರಂಭ ಮಾಡಿದನು. ತನ್ನ ಈ ಪ್ರಯಾಣವನ್ನ ಆತನು ಮಾಡುವಾಗ ಪ್ರಾರಂಭದಲ್ಲಿಯೇ ಯೇಸು ಕ್ರಿಸ್ತನು ಒಂದು ಸಮಸ್ಯೆಯನ್ನ ಎದುರಿಸುತ್ತಾನೆ. ಈ ಗೆರಸೇನರ ಸೀಮೆಗೆ ಇಳಿದು ಬಂದಾಗ ಯೇಸು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದ ಒಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನಿಗೆ ಎದುರಿಗೆ ಬಂದನು. ಅಲ್ಲಿ
ಅಂದ್ರೆ ಆ ಸ್ಥಳದಲ್ಲಿ ದೆವ್ವ ಹಿಡಿದಂತ ವ್ಯಕ್ತಿಯು ಯೇಸು ಸ್ವಾಮಿಯನ್ನ ಎದುರು ನೋಡುವಾಗ ಯೇಸು ಕ್ರಿಸ್ತನು ತನ್ನ ಪ್ರಭಾವವನ್ನು, ಶಕ್ತಿಯನ್ನು ಆ ಸ್ಥಳದಲ್ಲಿ ತೋರಿಸಬೇಕಾಗಿತ್ತು. ಯಾಕೆಂದ್ರೆ ಮುಂಬರುವ ದಿನಗಳಲ್ಲಿ ಇದೇ ಸ್ಥಳ ಅನ್ಯರ ಸ್ಥಳ, ದೇವರ ಸೇವೆಗೆ ಮುನ್ಸೂಚನೆಯಾಗಿತ್ತು. ದೇವರ ಸೇವೆ ಇಲ್ಲಿ ಪ್ರಬಲವಾಗುತ್ತದೆ. ಮುಂಬರುವ ಸ್ವಾರ್ಥಿಯ ಸೇವೆಯ ಇದಾಗಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಹಾಗಿರುವಲ್ಲಿ ಯೇಸು ಕ್ರಿಸ್ತನ ಸುವಾರ್ಥ ಸೇವೆ ಯಹೂದ್ಯರಿಂದ ಅನ್ಯರಿಗೆ ಒಂದು ವರ್ಗಾಯಿಸಲ್ಪಟ್ಟಿದೆ. ಎರಡೂ ಸ್ಥಳದಲ್ಲಿ ಒಂದು ಸಾಮಾನ್ಯವಾದಂತ ಸಂಗತಿಯನ್ನ ಯೇಸು ಕ್ರಿಸ್ತನು ಎದುರಿಸುತ್ತಾನೆ. ಅದ್ಯಾವುದಂದ್ರೆ ದೆವ್ವ ಹಿಡಿದಂತ ಸನ್ನಿವೇಶ. ದೆವ್ವಗಳು ಪ್ರಬಲವಾಗಿ ಇವೆ ಎಂಬುದಾಗಿ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ತನ್ನ ಸುವಾರ್ಥ ಸೇವೆಯನ್ನು ಯಹೂದ್ಯರ ಮಧ್ಯದಲ್ಲಿ ಪ್ರಾರಂಭ ಮಾಡುತ್ತಾನೆ. ಮೊದಲನೇ ಆ ಯಹೂದ್ಯ ಮಧ್ಯದಲ್ಲಿ ಮೊದಲನೇ ಅದ್ಭುತ ಕಾರ್ಯಗಳನ್ನ ಸ್ವಾಮಿ ಎದುರಿಸುವಾಗ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 24ರಲ್ಲಿ ದೆವ್ವ ಹಿಡಿದಂತ ಒಬ್ಬ ವ್ಯಕ್ತಿ ಹೇಳ್ತಕ್ಕಂತ ಮಾತು, ಆ ದೆವ್ವವು ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಇದು ಯಹೂದ್ಯ ಸ್ಥಳದಲ್ಲಿ ಯೇಸು ಕ್ರಿಸ್ತನು ತನ್ನ ಅದ್ಭುತ ಕಾರ್ಯಗಳನ್ನು ಪ್ರಾರಂಭ ಮಾಡುವಾಗ ಅಲ್ಲಿ ದೆವ್ವವನ್ನು ಬಿಡಿಸ್ತಕ್ಕಂತ ಪ್ರಸಂಗವನ್ನ ನಾವು ನೋಡ್ತೇವೆ. ಈಗ ಮತ್ತೊಮ್ಮೆ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅನ್ಯ ಸ್ಥಳದಲ್ಲಿ ಆತನು ಈ ದೆವ್ವ ಹಿಡಿದ ಮನುಷ್ಯನನ್ನ ಎದುರು ನೋಡುತ್ತಿದ್ದಾನೆ. ಇಲ್ಲಿ ಬಹಳ ಸ್ವಾರಸ್ಯಕರವಾದ ಸಂಭಾಷಣೆ ನಡೀತಾ ಇದೆ. ಯಾರಿಗೆ? ಯೇಸು ಕ್ರಿಸ್ತನಿಗೂ ಮತ್ತು ದೆವ್ವಕ್ಕೂ. ಏನ್ ಸಂಭಾಷಣೆ? ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ರಿಂದ ನಾವು ಗಮನಿಸುವಾಗ, ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ, ಎಲೇ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಮತ್ತು ನಿನ್ನ ಹೆಸರೇನು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ಏಕೆಂದರೆ ನಾವು ಬಹುಮಂದಿ ಇದ್ದೇವೆ ಅಂದನು. ಇದನ್ನ ಅನಂತರ ನಾವು ನೋಡೋಣ. ಇಲ್ಲಿ ಸೈತಾನನು ಎಂಬತಕ್ಕಂತ ದೆವ್ವ, ಪಿಶಾಚನು ಎಂಬತಕ್ಕಂತ ಈ ದೆವ್ವ ಕ್ರಿಸ್ತನನ್ನ ನೋಡುವಾಗ ಈತನೇ ನಿಜವಾದ ಕ್ರಿಸ್ತನು, ರಕ್ಷಕನು, ಮೆಸ್ಸಿಯನು ಎಂಬುದಾಗಿ ಗುರುತಿಸುತ್ತಾನೆ. ಮಾರ್ಕ 1:24 ಕೊಂಡುಕೊಂಡೆವು. ತಕ್ಕಂತ
ಒಂದು ಮಾತನ್ನ ನಾವು ಗಮನಿಸುವಾಗ ನೀನು ದೇವರು ಪ್ರತಿಷ್ಠಿಸಿದವನೇ, ಯು ಆರ್ ದ ಹೋಲಿ ಒನ್ ಆಫ್ ಗಾಡ್ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಅದೇ ದೇವರು ಹೇಳ್ತಕ್ಕಂಥದ್ದು, ಪರಾತ್ಪರನಾದ ದೇವರ ಮಗನೇ. ನೋಡಿ, ಯೇಸು ಸ್ವಾಮಿಯನ್ನ ಪವಿತ್ರವಾದವನು, ಪರಿಶುದ್ಧವಾದವನು, ದೇವರ ಮಗನು ಎಂಬುದಾಗಿ ದೆವ್ವಗಳು ಗುರುತಿಸಲ್ಪಡುತ್ತವೆ. ಅನೇಕರು ಯೇಸು ಕ್ರಿಸ್ತನನ್ನ ಇವತ್ತು ಸ್ವೀಕಾರ ಮಾಡ್ತಾ ಇಲ್ಲ. ತನ್ನ ಸ್ವಂತ ಜನರ ಬಳಿಯಲ್ಲಿ ಸ್ವಾಮಿ ಬಂದಾಗ ಆ ಸ್ವಂತ ಜನರು ಆತನನ್ನ ತಿರಸ್ಕಾರ ಮಾಡಿದರು. ಇವತ್ತು ವಿದ್ಯೆ, ತಿಳುವಳಿಕೆ, ಜ್ಞಾನ ಎಷ್ಟೊಂದು ಪ್ರಬಲವಾಗಿದೆ, ಎಷ್ಟು ಯಥೇಚ್ಛವಾಗಿದೆ ಎಂಬುದಾಗಿ ಹೇಳುವಾಗ ಇವರೆಲ್ಲರೂ ಸಹ ದೇವರನ್ನ ಪ್ರಶ್ನೆ ಮಾಡುತ್ತಾರೆ, ಕ್ರಿಸ್ತನ ಜನನವನ್ನ ಪ್ರಶ್ನೆ ಮಾಡುತ್ತಾರೆ, ಕ್ರಿಸ್ತನ ಮರಣವನ್ನ ಪ್ರಶ್ನೆ ಮಾಡುತ್ತಾರೆ, ಕ್ರಿಸ್ತನ ಪುನರುತ್ಥಾನವನ್ನು ಪ್ರಶ್ನೆ ಮಾಡುತ್ತಾರೆ. ಕ್ರಿಸ್ತನು ಬರಬೇಕಾದ ಮೆಸ್ಸಿಯನು, ಆತನೇ ನಿಜವಾದ ದೇವರ ಮಗನು, ಆತನು ಪರಲೋಕಕ್ಕೆ ಹೋಗಿದ್ದಾರೆ, ಮತ್ತೊಮ್ಮೆ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಈ ಲೋಕಕ್ಕೆ ಬರುತ್ತಾರೆ ಎಂಬತಕ್ಕಂಥ ವಿಶ್ವಾಸದಲ್ಲಿ ಇರುವುದನ್ನು ಬಿಟ್ಟು ಇವೆಲ್ಲವನ್ನ ಅವರು ಪ್ರಶ್ನೆ ಮಾಡುತ್ತಾರೆ. ಪ್ರಿಯರೇ, ಇಲ್ಲಿ ಒಬ್ಬ ವ್ಯಕ್ತಿ, ಆತನು ದೆವ್ವ ಹಿಡಿದಂತ ವ್ಯಕ್ತಿ, ಈತನು ಏನು ಮಾಡಿದನು ಎಂಬುದನ್ನು ನಾವು ನೋಡುವಾಗ ಅವನ ವಾಸಸ್ಥಳ ಸಮಾಧಿಯ ಗವಿಗಳಾಗಿದ್ದವು. ಅವನನ್ನು ಅನೇಕ ಸಲ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿ ಹಾಕುವುದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಸರಪಣಿಯನ್ನ, ಬೇಡಿಗಳನ್ನ ಕಿತ್ತು ಆತನು ಮುಂದೆ ಸಾಗುತ್ತಿದ್ದನು, ತನ್ನನ್ನೇ ತಾನು ಗಾಯ ಮಾಡಿಕೊಳ್ಳುತ್ತಿದ್ದನು. ಯಾರು ಸಹ ಅವನನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ. ಇದನ್ನು ಬಹಳವಾಗಿ ಗಮನಿಸಬೇಕು. ಯಾರು ಸಹ ಈ ದೆವ್ವವನ್ನು ಹತೋಟಿಗೆ ತರಲು ಸಾಧ್ಯವಾಗಲಿಲ್ಲ. ಆದ್ರೆ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಯಿತು. ಆತನು ಸಮಾಧಿಯ ಗವಿಯೊಳಗೆ ವಾಸಿಸಿದ್ದ ಎಂಬುದಾಗಿ ಒಬ್ಬ ಬರಹಗಾರರು ಲ್ಯಾರಿ ಎಂಬತಕ್ಕಂಥವ್ರು ಹೇಳ್ತಾರೆ. ಈತನು ಝೋಂಬಿಯಾ ಎಂಬತಕ್ಕಂಥ ಒಂದು ಗುಂಪಿಗೆ ಸೇರಿದವನು. ಝೋಂಬಿಯಾ ಅಂದರೆ ಅವರು ಯಾರು ಅಂದರೆ ಅ ಲಿವಿಂಗ್ ಡೆಡ್ ಮ್ಯಾನ್, ಅಂದರೆ ಜೀವಿಸುತ್ತಿದ್ದರೂ ಸಹ ಸತ್ತ ಹಾಗೆ. ದೇರ್ ಇಸ್ ಓನ್ಲಿ ಲೈಫ್, ಬರೀ ಜೀವ ಇದೆ, ಆದರೆ ಅವನ ಇಡೀ ಕ್ರಿಯೆ ಸತ್ತಂತೆ, ಅವನ ಜೀವಿತ ಸತ್ತಂತೆ. ತನ್ನನ್ನ ತಾನು ನಾಶ ಮಾಡಿಕೊಳ್ಳಬೇಕು. 5ನೇ ವಚನದಲ್ಲಿ ಗಮನಿಸುತ್ತೇವೆ, ಆತನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಇಂಥ ವ್ಯಕ್ತಿ ಯೇಸು ಸ್ವಾಮಿಯನ್ನ ಕಂಡ ತಕ್ಷಣ ದೂರದಿಂದಲೇ ಓಡಿ ಬಂದು ನಮಸ್ಕಾರ ಮಾಡುತ್ತಾನೆ, ಅಡ್ಡ ಬೀಳುತ್ತಾನೆ, ಮಹಾಶಬ್ದದಿಂದ ಆರ್ಭಟಿಸುತ್ತಾನೆ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ. ದಯವಿಟ್ಟು ನಮ್ಮ ಕಡೆ ಬರಬೇಡ ಸ್ವಾಮಿ, ನಮ್ಮನ್ನು ತೊಂದರೆ ಮಾಡಬೇಡ ಸ್ವಾಮಿ, ನಾವೇಗೋ ಚೆನ್ನಾಗಿದ್ದೇವೆ ಎಂಬುದಾಗಿ. ಆದರೆ ದೆವ್ವಗಳು ಚೆನ್ನಾಗಿರಬಹುದು, ಆದ್ರೆ ದೆವ್ವವನ್ನು ಹಿಡಿದ ಮನುಷ್ಯ ಚೆನ್ನಾಗಿಲ್ಲ. ಅದು ದೇವರಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಹೇಗೋ ಚೆನ್ನಾಗಿರ್ತೀರಾ,
ಸೈತಾನನು ನಿಮ್ಮನ್ನ ಪರಲೋಕದಿಂದ ಕರೆದುಕೊಂಡು ಬಂದಾಗ ಇಹಲೋಕದಲ್ಲಿ ನೀವು ಮಾಡಬಾರದ ಕೃತ್ಯಗಳನ್ನ ಮಾಡಿ ಹೇಗೂ ಚೆನ್ನಾಗಿರ್ತೀರ. ಆದ್ರೆ ನನ್ನ ಸೇವಕರು, ನನ್ನ ಮಕ್ಕಳು, ನನ್ನ ವಿಶ್ವಾಸಿಗಳು, ಅವರನ್ನ ನೀನು ಕಾಡಿಸುವಾಗ ನಾನು ಸುಮ್ಮನಿರಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ದೇವರ ಜೊತೆ ಮಾತಾಡುವಂತನಾಗಿದ್ದಾನೆ. ನಿನ್ನ ಹೆಸರು ಏನು ಎಂಬುದನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಎಂಬುದಾಗಿ ಹೇಳ್ತಾನೆ. ಇಂಗ್ಲಿಷ್ ನಲ್ಲಿ ಹೇಳುವಾಗ ಈಸ್ ಕಾಲ್ಡ್ ಎಸ್ ಎ ನಿಘಂಟನ್ನು ತೆಗೆದು ಈ ಲೀಜಿಯನ್ ಎಂಬತಕ್ಕಂಥ ಪದಕ್ಕೆ ನಾನು ಅರ್ಥವನ್ನು ಕಂಡುಕೊಂಡಾಗ ಅದು ಹೇಳ್ತದೆ, ಲೀಜಿಯನ್ ಅಂದ್ರೆ ಎ ಬಾಡಿ ಆಫ್ ಟ್ರೂಪ್ಸ್ ಆಫ್ ಅಬೌಟ್ 6,000 ಮೆನ್. ಒಂದು ಗುಂಪು, ಒಂದು ದಂಡು ಅಂದರೆ 5,000ರಿಂದ 6,000 ತನಕ ಆ ಸೈನ್ಯ ರೋಮನರದ್ದು ಆಗಿತ್ತು. ಅಂದ್ರೆ ಅಷ್ಟು ದೆವ್ವಗಳು ಈ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವವನ್ನ ಬೀರುತ್ತಿತ್ತು ಎಂಬುದನ್ನ ನಾವು ಗಮನಿಸಿಕೊಳ್ಳಬೇಕು. ಒಂದು ದೆವ್ವ ಹಿಡಿದ್ರೆ ಮನುಷ್ಯ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆಸ್ ಅ ಲುಕ್ ಅಟ್ ದಿಸ್ ಮ್ಯಾನ್, ಈ ವ್ಯಕ್ತಿ ಅಷ್ಟೊಂದು ದೆವ್ವಗಳನ್ನ ಹಿಡಿದಂತ ವ್ಯಕ್ತಿ. ಸಾವಿರಾರು ದೆವ್ವಗಳು ಆ ಮನುಷ್ಯನಲ್ಲಿರುವಾಗ ಅವನ ಪರಿಸ್ಥಿತಿ ಹೇಗಿರಬಹುದು ಎಂಬುದನ್ನ ನಾವು ಗಮನಿಸೋಣ. ದಯವಿಟ್ಟು ನಮ್ಮನ್ನು ಇಲ್ಲಿಂದ ಹೊರಗಡೆ ಮಾಡು. ಬೇಡಿಕೊಳ್ತವೆ ದೆವ್ವಗಳು, ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನು ಬಹಳವಾಗಿ ಬೇಡಿಕೊಂಡರು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಕೇಳಿಕೊಂಡದ್ದೇನೆಂದರೆ, ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ದೆವ್ವಗಳು ಹೇಳಿದ ಮಾತನ್ನ ಸ್ವಾಮಿ ಕೇಳಿದನು. ಕಾರಣ ಇಷ್ಟೇ, ತನ್ನ ಒಬ್ಬ ಭಕ್ತನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಬೇಡ್ಕೊಳ್ತಾವ ಅವು. ದಯವಿಟ್ಟು, ಯಾಕೆಂದ್ರೆ ಯೇಸು ಸ್ವಾಮಿ ಎದುರಿಗೆ ಬಂದಾಗ ಅವರ ಬಲಹೀನತೆ ಅವರಿಗೆ ಗೊತ್ತು. ನಾವು ಸುಲಭವಾಗಿ ಮನುಷ್ಯರನ್ನ ಮರಳುಗೊಳಿಸಬಹುದು, ಮನುಷ್ಯರನ್ನ ಸೋಲಿಸಬಹುದು, ಮನುಷ್ಯರಿಗೆ ಸಮಸ್ಯೆಗಳನ್ನ, ತೊಂದರೆಗಳನ್ನ, ಕಷ್ಟಗಳನ್ನ, ನೋವುಗಳನ್ನ ಕೊಡಬಹುದು. ಆದ್ರೆ ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೆ ದೆವ್ವಗಳಿಗೆ ಶಕ್ತಿ ಇಲ್ಲ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಆ ಯೇಸು ಕ್ರಿಸ್ತನನ್ನ ನೀವು ಒಳಗೊಂಡಾಗ, ಆ ಯೇಸು ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುವಾಗ, ಆ ಯೇಸು ಕ್ರಿಸ್ತನೇ ನಿಮ್ಮ ನಾಯಕನು ಎಂಬುದಾಗಿ ನೀವು ಸ್ವೀಕಾರ ಮಾಡಿಕೊಂಡಾಗ, ಪೌಲನು ಫಿಲಿಪ್ಪದವರಿಗೆ 4:13 ಹೇಳುವ ಹಾಗೆ, ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥೆನತ್ ಮೀ. ಇವತ್ತು ಸ್ವಾಮಿ ತನ್ನ ಜನರಿಗೆ, ತನ್ನ ಶಿಷ್ಯರಿಗೆ, ತನ್ನ ಭಕ್ತರಿಗೆ, ತನ್ನ ಬೋಧಕರಿಗೆ, ತನ್ನ ವಿಶ್ವಾಸಿಗಳಿಗೆ, ತನ್ನ ಹಿರಿಕರಿಗೆ ದೆವ್ವಗಳನ್ನು ಬಿಡಿಸುವ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಶಕ್ತಿಯನ್ನು ಕೊಡ್ತೇನೆ ಎಂಬುದಾಗಿ. ನಮ್ಮ ಹೆಸರಿನಲ್ಲಿ ಏನೂ ಇಲ್ಲ ಸ್ವಾಮಿ, ನಿನ್ನ ಹೆಸರಿನಿಂದ ದೆವ್ವಗಳು ಸಹ ಭಯಪಟ್ಟು ಓಡಿ ಹೋಗುತ್ತವೆ. ನಮ್ಮೆಲ್ಲರಿಗೂ ಕತೆ ಚೆನ್ನಾಗಿ ಬಹಳ ಗೊತ್ತು. ನಮ್ಮನ್ನ ಈ ಹೊಲಸಾದಂತ ಹಂದಿಗಳ ಒಳಗೆ ಕಳಿಸ್ಕೊಡು ಎಂಬುದಾಗಿ ಸ್ವಾಮಿ ಅಪ್ಪಣೆ ಮಾಡಿದನು. ಹಂದಿಗಳೊಳಗೆ ಸೇರಿಕೊಟ್ಟನು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಆ 2,000 ಹಂದಿಗಳೊಳಗೆ ಹೋದಾಗ ಆ 2,000 ಹಂದಿಗಳು ಸಹ ಓಡಿ ಹೋಗಿ ಸಮುದ್ರದೊಳಗೆ ಬಿದ್ದು ಆ 2,000 ಹಂದಿಗಳು ಸಹ ಸತ್ತೋದು. ಇದಾದ ಮೇಲೆ
ಸ್ವಲ್ಪ ಸಮಯದ ನಂತರ ಆ ಹಂದಿಗಳ ಮಾಲೀಕರು, ಹಂದಿಗಳನ್ನು ನೋಡಿಕೊಳ್ತಕ್ಕಂಥವ್ರು, ಅದರ ಯಜಮಾನರು, ಅವರು ಬಂದು ಯಾರೀಗ ಮಾಡಿದ್ದು, ನಮಗೇನು ಇವಾಗ ನಮ್ಮ ಉಪಾಯಕ್ಕೆ ಏನಿದೆ, ನಮಗೆ ನಾವು ಏನ್ ಮಾಡ್ಬೇಕು ಇವಾಗ, ಹಂದಿಗಳನ್ನ ನಂಬಿಕೊಂಡಿದ್ದು ನಾವು. ಜನರು ಏನಾಗಿದೆ, ನಮ್ಮ ಹಂದಿಗಳು ಹೇಗೆ ಸತ್ವು, ಯಾರು ಸಾಯಿಸಿದ್ರು, ಯಾರ ವ್ಯಕ್ತಿ, ಆ ವ್ಯಕ್ತಿನ ನಾವು ನೋಡ್ಬೇಕು ಎಂಬುದಾಗಿ ಓಡೋಡಿ ಬಂದಾಗ ಅವರ ಆಶ್ಚರ್ಯಕ್ಕೆ ಒಂದು ಅದ್ಭುತವಾದ ಘಟನೆ ನಡೀತದೆ. ಆ ಅದ್ಭುತವಾದ ಘಟನೆಯಲ್ಲಿ ದೆವ್ವ ಹಿಡಿದಂತ ಮನುಷ್ಯನು, ದೆವ್ವ ಪೀಡಿತವಾದಂತ ಮನುಷ್ಯ ಇದುವರೆಗೂ ತಾನು ಎಷ್ಟು ಕಷ್ಟಪಟ್ಟಿದ್ದಾನೆ ಎಂಬುದಾಗಿ ಈ ಜನ ನೋಡಿದ್ದಾರೆ. ಅವನನ್ನು ನಾವು ಹಿಡಿಯಲು ಸಾಧ್ಯವಾಗಲಿಲ್ಲ ಎಂಬುದನ್ನು ನೋಡಿದ್ದಾರೆ. ಅವನನ್ನು ತನ್ನನ್ನು ಕಲ್ಲುಗಳಿಂದ ಗಾಯ ಮಾಡಿಕೊಳ್ಳುತ್ತಿದ್ದನು ಎಂಬುದನ್ನು ಸಹ ನೋಡಿದ್ದಾರೆ. ಆದರೆ ಈ ಕ್ಷಣದಲ್ಲಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ನೋಡಿ ಹೆದರಿದರು. ಹೇಗೆ ಸಾಧ್ಯ ಇದೆ? ಹೌ ಕೆನ್ ಇಟ್ ಬಿ ಪಾಸಿಬಲ್? ಬೆಳಗ್ಗೆ ತಾನೇ ಈ ಮನುಷ್ಯರನ್ನ ನೋಡಿದು ಕೆಲವು ದಿನಗಳಿಂದಲೂ ನಾವು ಗಮನಿಸ್ತಾ ಇದ್ದೇವೆ, ಇವನು ಅಡವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಸಮಾಧಿಯ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಇವನನ್ನ ನಮಗೆ ಹತೋಟಿ ತಗಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ದಿಸ್ ಒನ್ ಮ್ಯಾನ್ ಹ್ಯಾಸ್ ಟೇಕನ್ ಕಂಟ್ರೋಲ್. ಪ್ರಿಯ ಸಹೋದರ ಸಹೋದರಿಯರೇ, ಇದು ದೇವರ ಮಹಾನ್ ಶಕ್ತಿ. ಯೇಸು ಕ್ರಿಸ್ತನಲ್ಲಿರುವ ಅದ್ಭುತವಾದ ಶಕ್ತಿ ಇದಾಗಿದೆ. ಎಲ್ಲಿ ಮನುಷ್ಯರು ಸೋತು ಹೋಗುತ್ತಾರೆ, ಎಲ್ಲಿ ಮನುಷ್ಯರು ಇವನನ್ನು ಹತೋಟಿ ತಗಲಿಕ್ಕೆ ಸಾಧ್ಯವಾಗಲಿಲ್ಲ, ಎಲ್ಲಿ ಮನುಷ್ಯರು ಇದು ಅಸಾಧ್ಯವಾದದ್ದು ನಮಗೆ ಆಗುವುದೇ ಇಲ್ಲ ಎಂಬುದಾಗಿ ಬಿಟ್ಟು ಹೋದಾಗ ದೇವರಿಂದ ಅದು ಸಾಧ್ಯವಾಗುವಂತಾಗಿದೆ. ಪ್ರಿಯರೇ, ಯೇಸು ಕ್ರಿಸ್ತನು ಈ ವ್ಯಕ್ತಿಯಿಂದ ಆ ದೆವ್ವವನ್ನ ಓಡಿಸಿದನು. ಸೈತಾನನು ಆ ಹಂದಿಗಳ ಮರಣಕ್ಕೆ ಈ ದೆವ್ವ ಪೀಡಿತವಾದಂತ ವ್ಯಕ್ತಿಯ ಸಮಯದಲ್ಲಿ ಆತನು ಸೇರಿಕೊಂಡನು. ಮತ್ತೊಮ್ಮೆ ಜನರು ಬಂದು ಯೇಸು ಕ್ರಿಸ್ತನಿಗೆ ಓಡಿ ಹೋಗು, ಈ ಸ್ಥಳವನ್ನು ಬಿಟ್ಟು ಹೋಗು, ನಮಗೆ ನಾಶ ಕೊಡ್ತಾ ಇದೀಯಾ, ನಮಗೆ ಅಪಾಯ ಮಾಡ್ತಾ ಇದೆಯಾ ನೀನು, ನಮ್ಗೆ ಉಪಯೋಗ ಇಲ್ಲ, ನೀನು ಹೋಗಿ ಎಂಬುದಾಗಿ ಹೇಳುವಾಗ ಸೈತಾನ ಬಹಳ ಸಂತೋಷ ಆಗ್ತದೆ. ಅದೇ ಯೇಸು ಸ್ವಾಮಿ ಈ ಒಬ್ಬ ದೆವ್ವ ಪೀಡಿತ ವ್ಯಕ್ತಿಯನ್ನ ತಾನು ಶಾಂತಿಗೊಳಿಸುವುದು ಮಾತ್ರವಲ್ಲ, ಆ ದೆವ್ವ ಹಿಡಿದಂತ ವ್ಯಕ್ತಿ ಯೇಸು ಸ್ವಾಮಿಯನ್ನು ಕೇಳ್ಕೊಳ್ತಾನೆ 18ನೇ ವಚನದಲ್ಲಿ, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಎಂತೆಂತ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಅಂದರೆ ಕಡಿಮೆ 10 ಪಟ್ಟಣಗಳಿಗೆ ಸ್ವಾಮಿಯು ನನ್ನನ್ನ ಗುಣಪಡಿಸಿದ್ದಾನೆ. ಅದನ್ನು ಅನ್ಯ ಸ್ಥಳದಲ್ಲಿ ಸಾಕ್ಷಿಯನ್ನು ಕೊಡುವುದಕ್ಕೆ ಸ್ವಾಮಿ ಸಹಾಯವನ್ನು ಮಾಡಿದರು. ಒಂದು ವಿಧದಲ್ಲಿ ಹೇಳಬೇಕಾದ್ರೆ ಈತನು ಆ ಎಲ್ಲಾ 10 ಪಟ್ಟಣಗಳಿಗೆ ಒಬ್ಬ ಸುವಾರ್ಥಕನಾದನು,
ದೇವರ ಸೇವೆಯನ್ನ ಹಂಚುವವನಾದ್ನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ನಮ್ಮೆಲ್ಲರಿಗೂ ಇವತ್ತಿರ್ತಕ್ಕಂಥ ಒಂದೇ ಒಂದು ನಿರೀಕ್ಷೆ, ಯೇಸು ಕ್ರಿಸ್ತನ ಶಕ್ತಿ. ಆತನ ಶಕ್ತಿ ನಮ್ಮ ಶಕ್ತಿ ಆಗಬೇಕು. ನಾವು ಬಲಹೀನರು, ನಾವು ಪಾಪಿಗಳು, ನಾವು ಯಾತಕ್ಕೂ ಬಾರದವರು, ಅಸಹಾಯಕರು. ಆದರೆ ಸ್ವಾಮಿ ಹೇಳ್ತಾನೆ, ನನ್ನನ್ನು ನೀವು ಮೇಲಕ್ಕೆತ್ತಿದಾಗ ನಾನು ನಿಮ್ಮನ್ನ ಮೇಲಕ್ಕೆತ್ತುತ್ತೇನೆ. ನನ್ನನ್ನು ಹೊರತುಪಡಿಸಿ ನೀವೇನು ಮಾಡ್ಲಿಕ್ಕೆ ಶಕ್ತರಲ್ಲ. ಇವತ್ತು ಆ ಕ್ರಿಸ್ತನನ್ನು ಹಿಡಿದುಕೊಳ್ಳೋಣ. ಗದ್ದಲದ ಮಧ್ಯದಲ್ಲಿ ಒಂದು ಸಣ್ಣ ಧ್ವನಿ ಕೇಳಿಸುತ್ತಿದೆಯೇ? ಖಂಡಿತವಾಗಿಯೂ ಅಷ್ಟೊಂದು ಗದ್ದಲ, ಅಷ್ಟೊಂದು ಅರ್ಚಾಟ, ಆರ್ಭಟ, ಕಿರುಚಾಟ, ಇವೆಲ್ಲದರ ಮಧ್ಯದಲ್ಲಿ ಒಂದು ಸಣ್ಣ ಸ್ವರ ಯೇಸು ಸ್ವಾಮಿಯದು ಆ ದೆವ್ವ ಹಿಡಿದ ಭಕ್ತಿ ಮಗನಿಗೆ ಕೇಳಿಸಿತು. ಅದರ ನಿಮಿತ್ತವಾಗಿ ಆತನು ಬದಲಾವಣೆಯನ್ನು ಕಂಡನೆಂಬುದಾಗಿ ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರ, ಸಾಯಂಕಾಲ ಒಂದು ವೇಳೆ ನಮಗೆ ವಾಸ್ತವವಾದಂತ ದೆವ್ವಗಳು ಹಿಡಿದೇ ಇರಬಹುದು, ಆದ್ರೆ ಅನೇಕ ವಿಷಯದಲ್ಲಿ ನಾವು ಸಹ ಈ ದೆವ್ವ ಹಿಡಿದ ವ್ಯಕ್ತಿ ಹಾಗೆ ದೇವರಿಂದ ದೂರ ಹೋಗಿದ್ದೇವೆ. ನನ್ನನ್ನು ಯಾರು ಕಾಪಾಡಲು ಸಾಧ್ಯವಿಲ್ಲ, ನಾನು ಘೋರ ಪಾಪಿಯಾಗಿದ್ದೇನೆ ಎಂಬುದಾಗಿ ಅಂದುಕೊಂಡಂತ ಪಕ್ಷದಲ್ಲಿ ದೇವರೀತಿ ನಮಗೆ ಆಹ್ವಾನ ನೀಡ್ತಾ ಇದ್ದಾರೆ. ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ, ನಿಮ್ಮನ್ನ ಬಿಡುಗಡೆ ಮಾಡುತ್ತೇನೆ. ಸೈತಾನನ ಶಕ್ತಿಯಿಂದ, ಸೈತಾನನ ಹತೋಟಿಯಿಂದ, ಸೈತಾನನ ಬಂಧನದಿಂದ ನಿಮ್ಮನ್ನ ಬಿಡುಗಡೆ ಮಾಡುತ್ತೇನೆ. ನನ್ನ ಬಳಿಗೆ ಬಂದಿರಿ ಎಂಬುದಾಗಿ ಸ್ವಾಮಿ ಹೇಳ್ತಕ್ಕಂಥ ಭರವಸೆಯ ಮಾತುಗಳು. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ಈ ಸಾಯಂಕಾಲ ಆ ಸ್ವಾಮಿಯ ಬಳಿಗೆ ಹೋಗೋಣ. ಎಲ್ಲಾ ಲೋಕದ ಜಂಜಾಟದ ಮಧ್ಯದಲ್ಲಿ ಸ್ವಾಮಿಯ ಸಣ್ಣ ಸ್ವರ ನಮಗೆ ಕೇಳಿಸಲಿ. ಲೆಟ್ಸ್ ಹಿಯರ್ ದಟ್ ವಿಸ್ಪರ್. ಆ ಪಿಸು ಮಾತು, ಆ ಸಣ್ಣ ಸ್ವರ, ಅದು ಮಾತ್ರ ನಮ್ಮ ರಕ್ಷಣೆ ಮಾಡಲು ಸಾಧ್ಯ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಾಠವನ್ನ ಈ ಒಂದು ಅಧ್ಯಯನದಲ್ಲಿ ಕಲಿತುಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಉತ್ತಮವಾದ ರೀತಿಯಲ್ಲಿ ಸಬ್ಬತ್ ಸಾಲ ಪಾಠವನ್ನ ನಡೆಸಿಕೊಂಡಂತ ಪ್ರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ತನ್ನ ಮಹಿಮೆಯ ಕೃಪೆಯಿಂದ ನಡೆಸಿ ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಗೆ ನಡೆಸಿಕೊಳ್ಳಲಿ ನನ್ನ ಪ್ರಾರ್ಥನೆ ಆಗಿದೆ. ಈ ಸಾಯಂಕಾಲ ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳ್ಕೊಳ್ಳುವುದಿತ್ತು ಅಥವಾ ಇನ್ನೂ ಕೆಲವೊಂದು ವಿಷಯಗಳು ತಿಳಿಲಿಕ್ಕಾಗಲಿಲ್ಲ ಎನ್ನುವಂತ ಗೊಂದಲದಲ್ಲಿ ಏನಾದ್ರು ಇದ್ರೆ, ಪ್ರಶ್ನೆಗಳಿದ್ರೆ ಅದನ್ನ ನೀವು ಕೇಳಬಹುದು ಅಥವಾ ಇನ್ನೂ ಹೆಚ್ಚಿನ ಸಂಗತಿಗಳನ್ನ ತಿಳಿಸಬಹುದು ಎಂಬುದಾಗಿ ನಿಮ್ಗೆ ಅನಿಸಿದ್ರೆ ಆತ್ಮನ ಮುಖಾಂತರವಾಗಿ ನೀವು ಮಾತಾಡಬಹುದು. ಸ್ವಲ್ಪ ಹೊತ್ತು ಚರ್ಚೆಗೆ ಈ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಕರ್ತನ ಹೇಳಿ. ಇದರಲ್ಲಿ ಇದು ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ವ್ಯಕ್ತಿಯನ್ನ ಸ್ವಾಮಿ ಗುಣಪಡಿಸಿದ್ದು ಸತ್ಯ ಹಾಗೂ ನಂಬತಕ್ಕದ್ದಾಗಿದೆ. ಆದ್ರೆ ಇಲ್ಲಿ ಇದು ಮಾರ್ಕ ಮತ್ತು ಲೂಕ ಎರಡು ಸುವಾರ್ತೆಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿನಲ್ಲಿ ಇದೆ. ಅಂದ್ರೆ ಆ ಒಬ್ಬ ವ್ಯಕ್ತಿಯನ್ನ ಸೂಚಿಸುತ್ತೆ. ಅಲ್ಲಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ವ್ಯಕ್ತಿ ಅಂತ ಒಬ್ಬನನ್ನ ಸೂಚಿಸುತ್ತೆ. ಆದ್ರೆ ಮತ್ತಾಯದಲ್ಲಿ 8:28 ನೋಡುವಾಗ ಅಲ್ಲಿ ನೋಡಿ, ಆಮೇಲೆ ಆತನು ಆಚೆದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನೆದುರಿಗೆ ಬಂದರು ಅಂತ ಇದೆ. ಇಲ್ಲಿ ಇಬ್ರು ಅಂತ ಕೊಟ್ಟಿಯಾರಲ್ಲ,
ಇದು ಈ ಸಣ್ಣ ವಿಷಯ ಆದ್ರೂ ಸ್ವಲ್ಪ ಡೌಟ್ ಬರುವಂತ ವಿಷಯ. ಪ್ರಮುಖ ವಿಷಯ ಅಂದ್ರೆ ಸ್ವಾಮಿ ಈ ಒಂದು ಅದ್ಭುತ ಕಾರ್ಯ ಮಾಡಿದ್ದು, ದೆವ್ವಗಳನ್ನ ಬಿಡಿಸಿದ್ದು ಪ್ರಮುಖ ವಿಷಯ. ಆದ್ರೆ ಇಲ್ಲಿ ಗೊಂದಲ ತರುವಂತ ಒಂದೇ ಒಂದು ಸಣ್ಣ ಅಂಶ, ಇದು ಇಲ್ಲಿ ಇಬ್ರನ್ನ ಹೇಳಿದಾರಲ್ಲ ಯಾರು ಮತ್ತಾಯ, ಅದು ಕ್ಲಿಯರ್ ಆಗುತ್ತೆ ಸ್ವಲ್ಪ. ಹೌದು, ನಮಸ್ಕಾರ. ಅದು ಕನ್ನಡ ಬೈಬಲ್ ನಲ್ಲಿ ತಪ್ಪಿದೆ. ಇಂಗ್ಲಿಷ್ ಬೈಬಲ್ ನಲ್ಲಿ ಓದುವಾಗ ನಮ್ಗೆ ತಿಳಿತದೆ. ಅದು ಸಂದರ್ಭ ಬೇರೆ, ಅದು ಸ್ಥಳ ಬೇರೆ. ಇದು ಸಂದರ್ಭ ಮತ್ತಾಯ 28 ಇದು 8:28 ಗದನೇರನ ಅಂತ ಬರ್ದಿದೆ ಏನ್ರಿ? ಮತ್ತು ಮಾರ್ಕ 5:1 ಏನ ಗೆರಸೇರ ಸೀಮೆ ಇದೆ ಏನ್ರಿ? ಅದು ಬೇರೆ ಘಟನೆ, ಇದು ಬೇರೆ ಘಟನೆ. ದಂಡಿನ ದೆವ್ವಗಳಂತ ಹೇಳಿದ ಕಂಡದಾಗಿ ನಮ್ಗ ಸುಲಭವಾಗಿ ಗೊತ್ತಾಗೋದಕ್ಕೋಸ್ಕರವಾಗಿ ರೆಫರೆನ್ಸ್ ಅದಕ್ಕ ಇದಕ್ಕ ಒಂದೇ ಮಾಡಿದ್ದಾರೆ ಏನ್ರಿ? ಅದು ಬೇರೆ, ಇದು ಬೇರೆ. ಸೀಮೆ ನೋಡ್ರಿ, ಅಲ್ಲಿ ಸ್ವಲ್ಪ ಹೋದ್ರ ನೋಡ್ರಿ ನಿಮಗೆ ತಿಳಿತದೆ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ, ಇಲ್ಲೂ ಕೂಡ ಆಚೆ ದಡಕ್ಕೆ ಹೋಗ್ತಾರಲ್ವಾ? ಅದು ಸೇಮ್ ಅದು ಇರ್ದಿನ ಕಡೆಯಿಂದಾಗಿ ಅನೇಕ ಜನರಿಗೆ ಕನ್ಫ್ಯೂಸ್ ಆಗುತ್ತದೆ ಏನ್ರಿ? ಆದ್ರೆ ಸ್ಥಳ ನೋಡ್ರಿ, ಸ್ಥಳ ಅದು ಬೇರೆ, ಇದು ಬೇರೆ. ಇದು ಗೆರಸೇನರ, ಅದು ಗದರೇನರ. ಇದು ಗದರ್ನೀರ ಇಲ್ಲಿ 2 ಜನರಿಗೆ ಹಿಡಿದಿದೆ. ಗೆರಸೇನ ಸೀಮೆಯಲ್ಲಿ ಒಬ್ಬನಿಗೆ ಹಿಡಿದಿದೆ. ಇದು ಹೌದು, ಅದು ದಂಡಿನ ದೆವ್ವಗಳಂತ ಹೇಳಿದ ಕಡೆದಾಗಿ ಹೀಗಿದೆ. ಮತ್ತು ಲೂಕ 8 ಇದು ಒಬ್ಬಂದು ಮಾರ್ಕಂದು ಬಗ್ಗೆಲ್ಲಲ್ಲಿ ಲೂಕ್ ಹೇಳ್ತಾನೆ. ಲೂಕನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ. ಅಷ್ಟೇ, ಮತ್ತೇನ್ ಹೇಳಿದ್ರಿ ಪಾಸ್ಟರ್? ಹಲೋ, ಗುಡ್ ಈವ್ನಿಂಗ್ ಪಾಸ್ಟರ್. ಪಾಸ್ಟರ್, ಇಲ್ಲಿ ಫುಟ್ ನೋಟ್ ಅಲ್ಲಿ ಇಲ್ಲೊಂದು ಕ್ವೆಶ್ಚನ್ ಮಾರ್ಕ್ ಇದೆ. ವಾಟ್ ಹೋಪ್ ಕ್ಯಾನ್ ಯು ಡ್ರಾ ಫ್ರಮ್ ದಿಸ್ ಸ್ಟೋರಿ ಅಬೌಟ್ ದ ಪವರ್ ಆಫ್ ಜೀಸಸ್ ಟು ಹೆಲ್ಪ್ ಯು ಇನ್ ವಾಟ್ಸ್ ಎವರ್ ಯು ಆರ್ ಸ್ಟ್ರಗ್ಲಿಂಗ್ ವಿತ್? ಪಾಸ್ಟರ್, ಇಲ್ಲಿ ದ ಮ್ಯಾನ್ ವಾಸ್ ಪೊಸೆಸ್ಡ್ ವಿತ್ ಡೆಮನ್, ಅಂದ್ರೆ ದೆವ್ವ ಹಿಡಿದ ಮನುಷ್ಯನು ಒದ್ದಾಡ್ತಾ ಇದ್ದ, ಸ್ಟ್ರಗ್ಲಿಂಗ್. Okay, but he did not come to Jesus Christ. Okay. Hello. ಹೇಳಿ. ಪಾಸ್ಟರ್, ಇವನು ದೆವ್ವ ಹಿಡಿದವನು ಸ್ಟ್ರಗಲ್ ಮಾಡ್ತಾ ಇದ್ದ, he was struggling, but ಇವನ್ ಬರ್ಲಿಲ್ಲ. ಜೀಸಸ್ ಕ್ರೈಸ್ಟ್ ಹತ್ರ ಇವನ್ ಬರ್ಲಿಲ್ಲ, but Jesus Christ himself was, on the way he met him. ನಾವು ದೆವ್ವ ಇಡ್ಲಿಕ್ಕಿಲ್ಲ, but we may be suffering from some other strugglings. But ಅಲ್ಲಿ whether Jesus comes to us, ಯಾಕಂದ್ರೆ this question mark ಇಲ್ಲಿ ಏನಿರ್ತದ, he was struggling and he was released. So we may be struggling in one or the other problem. So how this story will help us anta? ಈಗಾಗಲೇ ನಮ್ಗೆ ಹೇಳಿದ್ದೇನೆ. Yes, Pastor. The only solution is have hope in Jesus. ಏನೇ ಸಮಸ್ಯೆ ಇದ್ರೂ ಸಹ ಪರಿಹಾರ ಒಂದೇ. ಆ ಪರಿಹಾರ ಕ್ರಿಸ್ತನಲ್ಲಿ ಮಾತ್ರ ಸಿಕ್ಕಲು ಸಾಧ್ಯ. ಈಗ ಈ ಕಥೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ದೆವ್ವ ಹಿಡಿದಂತ ವ್ಯಕ್ತಿಯ ಬಳಿ ಸ್ವಾಮಿ ಹೋಗ್ತಾರೆ. Yes, Pastor. Like that Jesus also wants to come to us. ನಮ್ಗೆ ಏನೇ ಸಮಸ್ಯೆ ಇದ್ರು ಸ್ವಾಮಿ ಹೇಳ್ತಕ್ಕಂಥದ್ದು ಮತ್ತೆ 11:20 ಎಲೆ ಕಷ್ಟಪಡುವವರೇ ಹೊರೆ ಹೊತ್ತಿವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಮಗ್ ಸಮಾಧಾನ ಇಲ್ಲ, ಶಾಂತಿ ಇಲ್ಲ,
ನಿರೀಕ್ಷೆ ಇಲ್ಲ, ಇವೇನು ಇಲ್ಲದೆ ಇರುವಾಗ ನಾವು ಖಂಡಿತವಾಗಿಯೂ ಸ್ವಾಮಿಯ ಬಳಿಯಲ್ಲಿ ಹೋದಾಗ ಮಾತ್ರ ಪರಿಹಾರ ಸಿಕ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಇನ್ನೊಂದು ಸಹೋದರಿ ಹೇಮಲತಾ ಅವ್ರು ಕೇಳಿದಂತ ಪ್ರಶ್ನೆಗೆ, ಗಲಿಲಾಯದ ಸುತ್ತಮುತ್ತಲು ಒಂದೇ ಸ್ಥಳದಲ್ಲಿ ಸ್ವಾಮಿ ಇದ್ದ ಎಂಬುದಾಗಿ ನಮಗೆ ಇಲ್ಲ. ಬೋಧಕರಾದ ಶಿವರಾಜ್ ಹೇಳಿದ ಹಾಗೆ ನಾನಾ ಸ್ಥಳಗಳಲ್ಲಿ ಸ್ವಾಮಿ ಅದ್ಭುತಗಳನ್ನ ಮಾಡ್ತಾ ಇದ್ದ ಅಲ್ಲಿ. ಸೊ ಇಲ್ಲೂ ಒಂದು ಸ್ಥಳದಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು. ಆ ಸ್ಥಳದಲ್ಲಿ ಸುವಾರ್ತೆಯನ್ನ ಸಾರುವುದಕ್ಕೆ ಏ ಕಡೆ ಇರ್ಲಿಲ್ಲ, ಎಲ್ಲಾ ಕಡೆನೂ ಹೋಗ್ತಾ ಇದೆ ಎಂಬುದಾಗಿ ನಾವು ಗಮನಿಸಬೇಕು. ಥ್ಯಾಂಕ್ ಯು ಪಾಸ್ಟರ್. ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತಾಗಿ ನಂಬ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಹೀಗೆ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತು ಕಲಿಯುವಾಗ ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯದಿಂದ ಉತ್ಪತ್ತಿ ಆಗುವಂತ ಅನೇಕ ಸಂಶಯಗಳಿಗೆ ನಾವು ಸುಲಲಿತವಾದ ಉತ್ತರವನ್ನ ಕಂಡುಕೊಂಡು ನಮ್ಮ ಮನಸ್ಸನ್ನ ಹಗುರ ಮಾಡ್ಕೋಬಹುದು. ಮತ್ತು ಸಾಧ್ಯವಾದರೆ ಇಂಥ ಗೊಂದಲಗಳಲ್ಲಿ ಇರುವಂತ ಅನೇಕ ವ್ಯಕ್ತಿಗಳನ್ನ ನಾವು ಸಂಧಿಸುವಾಗ ಸುಲಭವಾಗಿ ಅವರಿಗೆ ಅವರ ಸಂಶಯಗಳನ್ನ ನಾವು ನಿವಾರಿಸಬಹುದು. ಅದರಿಂದ ಈ ಸಭಾಸಾಲ ಪಾಠಗಳು ಒಟ್ಟಾಗಿ ಕೂಡಿ ಕಲಿಯುವುದು ಬಹಳ ಅತ್ಯುತ್ತಮವಾದಂತ ಸಮಯ ಮತ್ತು ಬಹಳ ಅವಶ್ಯಕವಾದಂತ ಸಮಯ. ಈ ಸಮಯದಲ್ಲಿ ತಾವೆಲ್ಲರೂ ಕೂಡಿ ಬಂದಿದ್ದಕ್ಕಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕೂಟಗಳನ್ನ, ಈ ಪಾಠಗಳನ್ನ ಕಲಿಯುವ ಹಾಗೆ ಅನೇಕರಿಗೆ ನಾವು ಅನುಕೂಲ ಮಾಡಿಕೊಡುವ ಹಾಗೆ ಇತರರನ್ನ ನಾವು ಪ್ರೇರೇಪಿಸೋಣ, ನೆನಪಿಸ್ಕೊಳ್ಳೋಣ, ಅವರಿಗೆ ಈ ಪಾಠಗಳ ವಿಷಯದಲ್ಲಿ ಪರಿಚಯ ಮಾಡೋಣ. ಸಾಧ್ಯವಾದಷ್ಟು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಭೆಗಳಿಗೆ, ನಮ್ಮ ಸಂಬಂಧಿಕರಿಗೆ ಈ ಪಾಠಕ್ಕೆ ನಾವು ಆಹ್ವಾನಿಸೋಣ. ಕರ್ತನು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ತನ್ನ ಮುಖಾಂತರವಾಗಿ ಮಾತಾಡ್ತಾನೆ, ಹತ್ತಿರ ಆಗ್ತಾನೆ, ಅವರ ಸಂಕಷ್ಟಗಳಿಗೂ ಬಿಡುಗಡೆಯನ್ನ ಕೊಡ್ತಾನೆ. ಹೀಗಾಗಿ ನಾವು ದೇವರ ರಾಜ್ಯಕ್ಕೆ ಅನೇಕ ಆತ್ಮಗಳನ್ನ ಸಿದ್ಧಪಡಿಸುವುದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ ಮತ್ತು ಸಿದ್ಧ ಮಾಡುವಂತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಏನಾದ್ರೂ ಇದ್ರೆ ತಿಳಿಸಬೇಕೆಂಬ ಕೇಳ್ಕೊಳ್ತಾನೆ. ಬೋಧಕರಾದಂತ ಶಿವರಾಜ್ ಶಾಂತಿ ಅವರು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಪ್ರಾರ್ಥನೆ ಮಾಡ್ತಾರೆ ಮತ್ತು ಅಂತ್ಯ ಆಶೀರ್ವಾದವನ್ನು ಅವ್ರು ಪಡ್ಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಹೇಳಿ ಹೇಳಿ. Continue to pray for Radhamma, Pastor. Radhamma. ಮತ್ತೆ just pray for my family. My family, please. Wife is also not feeling well. My wife ಸ್ವಲ್ಪ ಜ್ವರ ಇದ್ದಂಗಿದೆ ಮಿಸ್ಸಸ್ಗೆ. So just pray for her. ಶ್ರೀಮತಿ ಪ್ರೇಮತ್ ಅವರಿಗೆ, ಅವ್ರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ರಾಧಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಾಲೂರಿಂದ ಮನೀಶ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಅವರು ಈ ಶನಿವಾರ ಕಾಲು ಅವರು ಬಹಳ ದಿನಗಳಿಂದ ಬಿದ್ದಂತ ಏಟಿನಿಂದ ಆದಂತ ಒಂದು ಒಳ ನೋವು, ಅದನ್ನ ಆಪರೇಷನ್ ಮಾಡಿದ್ದಾರೆ. ಅದು ಗುಣ ಆಗ್ತಾ ಇದೆ, ನೋವಿದೆ. ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಮುನೀಶ್ ಅಂತ ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ. ಚಂದ್ರಮ್ಮ ಅಂತ ಹೇಳಿ ಮಾಲೂರಿಂದ ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳೋದು ಕೇಳಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ. ಸೊ ಇನ್ನು ಯಾರು ಇದ್ರೆ ದಯಮಾಡಿ ಅಲ್ಲ ಪಾಸ್ಟರ್. ಓಕೆ, ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂತ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಮ್ಮನ್ನು ಜೀವಂತರ ಸಂಖ್ಯೆಯಲ್ಲಿ ಇಡೋದು ಮಾತ್ರವಾದ ಕರ್ತನೆ, ಇಂಥ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದೆ. ಒಬ್ಬರೊಬ್ಬರು ಹತ್ರ ಇರದೇ ಇದ್ದರೂ ಕೂಡ
ನಿನ್ನ ಆತ್ಮನಿಂದ ನಾವೆಲ್ಲರೂ ಹತ್ತಿರದಲ್ಲಿ ಜೂಮಿನಲ್ಲಿ ಪಾಲ್ಗಾರಾಗಿದ್ದು ವಿಶೇಷವಾದಂತ ಸಂದೇಶಗಳನ್ನು ಕೇಳತಕ್ಕಂತ ಭಾಗ್ಯವನ್ನು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಇದು ಜೂಮ್ ಅನ್ನು ಆಯೋಜಿಸಿಕೊಂಡು ನಡೆಸ್ತಕ್ಕಂತ ಬೋಧಕರೊಂದಿಗೂ ಈ ಜೂಮಿನಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಪ್ರತಿಯೊಬ್ಬ ಆತ್ಮೀಯ ಸಹೋದರರೊಂದಿಗೂ ಮತ್ತು ಇಂದು ಪ್ರಾರ್ಥನೆ ಮಾಡಿದರೊಂದಿಗೂ, ಸಬ್ಬತ್ ಪಾಠಶಾಲೆ ಹೇಳಿದ ಬೋಧಕರೊಂದಿಗೂ ಮತ್ತು ವಿಜ್ಞಾಪನೆಯನ್ನು ಕೊಟ್ಟಿದ್ದಾರೆ ಕರ್ತನಿದೆ, ಅವರೊಂದಿಗೆ ನೀನು ಇದ್ದು ಆಶೀರ್ವದಿಸುವೆಂದು ನಾವು ನಂಬಿದವರಾಗಿದ್ದೇವೆ. ಕರ್ತನಿದೆ ಕೋಳ್ಕರ್ ಅವರ ಫ್ಯಾಮಿಲಿಗಾಗಿ ನಾವು ಪ್ರಾರ್ಥನೆ ಮಾಡತಕ್ಕಂಥವರಾಗಿದ್ದೇವೆ. ಕರ್ತನೆ, ನಮ್ಮ ಪ್ರಾರ್ಥನೆಗೆ ಯಾವಾಗಲೂ ದೂತರನ್ನು ದಯಪಾಲಿಸಿ ಕೊಡತಕ್ಕಂಥ ದೇವರಾಗಿದ್ದೆ. ಅದಕ್ಕಾಗಿ ನಾವು ಭರವಸೆಯಿಂದಲೂ ನಂಬಿಕೆ ವಿಶ್ವಾಸದಿಂದಲೂ ನಿನ್ನಲ್ಲಿ ಬೇಡತಕ್ಕಂಥವರಾಗಿದ್ದೇವೆ. ಬೇಡಿತಕ್ಕಂಥದ್ದು ಹೊಂದಿದ್ದೇವೆ ನಂಬಿದರೆ ನಿಮ್ಮ ನಂಬಿಕೆಯಂತೆ ನಿಮಗಾಗುವುದು ಎಂಬುದಾಗಿ ಹೇಳಿದೆ. ಕೋಲ್ಕರ್ ಅವರ ಕುಟುಂಬ ಪರಿವಾರ ಮತ್ತು ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು ಮತ್ತು ಸಂಬಂಧಿಕರು ಈ ಕುಟುಂಬದಲ್ಲಿ ವಿಶೇಷವಾಗಿ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ನಿನ್ನ ಪವಿತ್ರ ಆತ್ಮನ ಸಹಾಯವನ್ನು ಕೊಟ್ಟು ದಯಪಾಲಿಸು, ಅವರ ಬೇಡಿಕೆಗಳನ್ನು ನೆರವೇರಿಸಿಕೊಡು ಸ್ವಾಮಿ. ರಾಧಾ ಎನ್ನತಕ್ಕಂತ ಒಬ್ಬ ಸಹೋದರಿಗಾಗಿ ಕೋಲ್ಕರ್ ಅವರು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳತಕ್ಕಂಥವರಾಗಿದ್ದಾರೆ. ಕರ್ತನಾದರೆ ನೀನು ವೈದ್ಯನ ಘನ ವೈದ್ಯನಾಗಿದ್ದಿ ಸ್ವಾಮಿ. ಅವರಿಗೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ, ಏನು ಗಂಡತನ ಇದೆ ತಂದೆಯದೇ ನಜರೇತನ ಯೇಸುವಿನ ರಕ್ತದ ಮೂಲಕವಾಗಿ ಅವರಿಗೆ ಸ್ವಸ್ಥಪಡಿಸು ಮತ್ತು ಅವರ ಬೇಡಿಕೆಗಳನ್ನು ನೆರವೇರಿಸಿ ಕೊಡ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡತಕ್ಕಂಥವರಾಗಿದ್ದೇವೆ. ಚಂದ್ರಮ್ಮ ಅನ್ನತಕ್ಕಂತ ಸಹೋದರಿಗಾಗಿ ಕರ್ತನಾದ ದೇವರೇ ನಾವು ಪ್ರಾರ್ಥನೆಯಲ್ಲಿ ನೆಲೆಸುತ್ತಕ್ಕಂಥವರಾಗಿದ್ದೇವೆ. ಅವರಿಗೆ ಯಾವುದು ಕಷ್ಟ, ಯಾವುದು ತೊಂದರೆ ಇದೆ ಕರ್ತನೆ, ನೀನು ಸ್ಪಷ್ಟವಾಗಿ ಬಲ್ಲವನಾಗಿದ್ದಿ. ನಿನಗೆ ಅಗೋಚರವಾಗಿರ್ತಕ್ಕಂಥದ್ದು ವಿಷಯ ಯಾವುದೂ ಇಲ್ಲ ಸ್ವಾಮಿ. ನಿನ್ನಲ್ಲಿ ನನ್ನಲ್ಲಿ ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ, ನನ್ನನ್ನು ತಟ್ಟಿರಿ ನಾನು ತೆರೆಯುತ್ತೇನೆ ಎಂಬುದಾಗಿ, ನನ್ನನ್ನು ಹುಡುಕಿರಿ ನಾನು ಸಿಕ್ಕುತ್ತೇನೆ ಎಂಬುದಾಗಿ ನೀನು ನಮ್ಗೆ ವಾಗ್ದಾನ ಮಾಡಿದ ದೇವರೇ, ಚಂದ್ರಮಂದು ಸಮಸ್ಯೆಗಳು ಪರಿಹಾರ ಮಾಡು, ಅವರ ಅಗತ್ಯಗಳನ್ನು ಪೂರೈಸಿಕೊಡು ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ 2ನೇ ಬರೋಣದನ್ನ ಇದು ಕಂಟಿನ್ಯೂ ಮುಂದುವರಿಯುವಂತೆ ಸಹಾಯ ಮಾಡು. ಅನೇಕರು ನಿನ್ನಲ್ಲಿ ಭಕ್ತಿ ಭಯದಿಂದ ಜೀವಿಸಿ ನಿನ್ನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ನಿತ್ಯ ಜೀವದಲ್ಲಿ ಪಾಲುಗಾರಾಗತಕ್ಕಂಥವರಾಗಿ ನಡೆಯುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ನಿಮಗೆ ಸ್ತೋತ್ರ. ಇದು ಪ್ರಾರ್ಥನೆ ಮುಗಿಸಿಕೊಂಡು ಕರ್ತನಾದರೆ ರಾತ್ರಿ ನಾವು ಹಾಸಿಗೆ ಮೇಲೆ ಹೋಗುವಾಗ ತಂದೆಯಾದ ದೇವರೇ, ಎಡಕ್ಕೂ ಬಲಕ್ಕೂ ದೂತರನ್ನು ಕಾವಲಿರಿಸು. ನಿನ್ನ ಪವಿತ್ರ ಆತ್ಮನ ಸಹಾಯ ಕೊಟ್ಟು ದಯಪಾಲಿಸು. ನಿನ್ನ ಪವಿತ್ರವುಳ್ಳ ಗಾಯದ ಹಸ್ತದಿಂದ ಸ್ಪರ್ಶಿಸು. ಬರ್ತಕ್ಕಂಥ ದುಶ್ಶಪ್ನದಿಂದಲೂ ದುರಾತ್ಮನ ಸೋದನೆಯಿಂದಲೂ ಕಳ್ಳಕರ ಭಯಭೀತದಿಂದಲೂ ಮತ್ತು ಅತಿವೃಷ್ಟಿಯಿಂದಲೂ ಅನಾವೃಷ್ಟಿಯಿಂದಲೂ ಮತ್ತು ಡೆಂಗಿ ಜ್ವರದಿಂದಲೂ ಎಲ್ಲಾ ರೀತಿಯಿಂದ ತಪ್ಪಿಸ್ಬೇಕೆಂದು ಬೇಡತಕ್ಕಂಥವರಾಗಿದ್ದೇವೆ. ಅತಿವೃಷ್ಟಿಯಾಗಿ ಅನೇಕ ಸ್ಥಳದಲ್ಲಿ ಜಲಪ್ರಳಯದ ರೀತಿಯಂತೆ ಇದೇ ಕರ್ತನಾದ ದೇವರೇ, ಅವರನ್ನು ತಂದೆಯಾದ ದೇವರೇ ನೀನು ಕರುಣಿಸಿ ಕಾಪಾಡಬೇಕೆಂದು ಬೇಡತಕ್ಕಂಥವ್ರೆ. ಮತ್ತೆ ನಾಳೆ ಬೆಳಿಗ್ಗೆ ಹೊಸ ದಿನವನ್ನು, ಹೊಸ ಚೈತನ್ಯ ಶಕ್ತಿಯನ್ನು ಹೊಸದಾಗಿ ನಾವು ನೋಡುವ ಹಾಗೆ ನಮ್ಮನ್ನು ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಬೇಡುವಾಗ ನಮ್ಮ ಬೇಡಿಕೆಗಳನ್ನು ಇದೆಲ್ಲ ಪೂರೈಸಿಕೊಡುತ್ತೀರೆಂದು ಪ್ರಭು ಗುರು ರಕ್ಷಕನು ಆಗಿರ್ತಕ್ಕಂತ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿ ಹೊಂದಿದವರನಿಗೆ ಆಗಿದ್ದೇವೆ ನಮ್ಮ ತಂದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆವು ಸದಾ ಕಾಲ ನಿನ್ನವೇ ಸ್ವಾಮಿ. ಆಮೇನ್. ಆಮೇನ್. ಆಶೀರ್ವಾದ ಹೇಳಬೇಕು.
ಆಶೀರ್ವಾದ. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿ ಇರತಕ್ಕಂತ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಹಾಗೂ ನಮಗಾಗಿ ಸಹಾಯಕ್ಕೆಂದು ಕಳಿಸಲ್ಪಟ್ಟಿರ್ತಕ್ಕಂತ ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ ಇಂದಿಗೂ ಎಂದೆಂದಿಗೂ ವಿಶ್ವದಾದ್ಯಂತ ಮತ್ತು ಜೂಮಿನಲ್ಲಿ ಇರತಕ್ಕಂತ ಮತ್ತು ನಮ್ಮ ಆತ್ಮೀಯ ವಿಶ್ವಾಸಿಗಳು, ಆತ್ಮೀಯ ಸೇವಕರು, ನಮಗೆ ರಕ್ತ ಸಂಬಂಧಪಟ್ಟಿರ್ತಕ್ಕಂತ ನಿನ್ನಲ್ಲಿ ನಂಬಿಕೆ ಇಡ್ತಕ್ಕಂಥ, ನಂಬಿಕೆ ಇಡತಕ್ಕಂಥವ್ರನ್ನು ಕೂಡ ನಂಬಿಕೆ ಇಡುವ ಹಾಗೆ ಎಲ್ಲರೊಂದಿಗೂ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. Amen. ಆಮೆನ್. ಆಮೆನ್. ಈ ದಿನದ ಪಾಠದಲ್ಲಿ ಆರಂಭದ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರಿಗೂ, ಉತ್ತಮವಾದಂತಹ ಸಂದೇಶವನ್ನ, ಪಾಠಗಳನ್ನ ನಡೆಸಿಕೊಟ್ಟಂತ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗೂ, ಅಂತ್ಯದ ಪ್ರಾರ್ಥನೆಯನ್ನು, ಆಶೀರ್ವಾದದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಬೋಧಕರಂತ ಪಾಸ್ಟರ್ ಶಾಂತಿ ಅವರಿಗೂ, ಕೂಡಿ ಬಂದಿರುವಂತಹ ದೇವ ಮಂದೆಗೂ, ದೇವರ ಸಭೆಗೂ, ಸಹೋದರ ಸಹೋದರಿಯರಿಗೆ, ಬೋಧಕರುಗಳಿಗೆ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮ ಜೊತೆಯಲ್ಲಿದ್ದು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ ಈ ಪಾಠಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನೇಕರ ಆತ್ಮಿಕವಾದ ಜೀವಿತಕ್ಕೆ ಬೆಳಕನ್ನ ತರಲಿ, ಅವರ ಬಾಳನ್ನ ಕತ್ತಲೆಯಿಂದ ಬೆಳಕಿಗೆ ನಡೆಸಲಿ, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ನಾಳೆ ಇದೇ ಸಮಯಕ್ಕೆ ಒಟ್ಟಾಗಿ ಸೇರಿ ಬರುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಅದಕ್ಕಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ಎಲ್ಲರಿಗೂ ವಂದನೆಗಳೊಂದಿಗೆ ಶುಭ ರಾತ್ರಿಯನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Thank you. Thank you. Thank you. God bless Pastor, you. we are Pranath. enjoying this week lesson study. Your Yes, wordings, very nice. Though it is a short, it's very sweet, and we can understand that very clearly. Thank you. Of Thank course, you. there are God many bless you. pastors, but yours is a little bit something different. Yes, We yes. really, this week, I'm really very happy. Thanks. Thank you. I Thank you. enjoyed God these bless. messages. Amen. ಅವರು ಫಸ್ಟ್ ಹೇಳಿ. ಅವ್ರು ಹಾ. ಮಾತಾಡ್ಬೇಕಾದ್ರೆ ಅವ್ರ ಮೈ ಮೇಲೆ ದೇವ್ರು ಸ್ಪರ್ಶ ಆದಂಗೆ ಇರ್ತಾರೆ, ಅಷ್ಟು ಜೋರ ಮಾತಾಡ್ತಾರೆ, ಸಿಂಹ ಗರ್ಜನೆ ಮಾಡ್ದಂಗೆ. ನಿಜ. Thank you, Lokesh. Yeah. ಥ್ಯಾಂಕ್ ಯು ಬಸ್ತೆ, Thank you. ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡ್ತೀರಾ. ತುಂಬಾ ದೇವರು ಚೆನ್ನಾಗಿ. ನಿಮ್ಗೆ ಆ ಶಕ್ತಿ ಬಲವನ್ನು ಕೊಟ್ಟಿದ್ದ ಧನ್ಯವಾದ ಮಾಡಿ. Thank you. Janti avare, thank you, Pastor, for your prayer. ಧನ್ಯವಾದ. ನಿಮಗೆ ಸ್ವಾಗತ ಸರ್. Thank you, everybody. Good night. Thank you, Pastor. ಅಷ್ಟು ಜಾಂತಿ ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ದೇವೆ ಫಸ್ಟ್ ಟೈಮ್.